ರಾಜ್ಯ ಬಿಜೆಪಿಯಲ್ಲಿ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ನಿಮಗೆಲ್ಲ ಗೊತ್ತು, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡೇ ಜೊತೆಯಾಗಿ ಹೋಗಬೇಕು ಅಂತ ಇಲ್ಲಿ ನಾಯಕರೆಲ್ಲ ಬಿಜೆಪಿಯ ಹೈಕಮಾಂಡೇ ತೀರ್ಮಾನ ಮಾಡಿಬಿಟ್ಟಿದೆ ಅಂತ. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಯಾಕೋ ಅದಕ್ಕೆ ಕೆಲವರು ಮನಸ್ಸು ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಬಿಜೆಪಿಯ ರಾಜ್ಯಾಧ್ಯಕ್ಷರೇ ಇದ್ರ ಬಗ್ಗೆ ಅಸಮಾಧಾನ ಹೊರಹಾಕ್ತಿದ್ದಾರೆ ಅಂತ. ಜೊತೆಯಲ್ಲೇ ಚುನಾವಣೆ ಎದುರಿಸುತ್ತಾ ಬಿಜೆಪಿ ಜೆಡಿಎಸ್ ಅನ್ನೋದೇ ಪ್ರಶ್ನೆ, ಮೈತ್ರಿ ಮುಂದುವರಿಯುತ್ತಾ ಅಂತ. ವಿಜೇಂದ್ರ ಮಾತಿನಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಟ್ಟಾಗಿದ್ದಾರಂತೆ. ಯಾಕೆ? ಮೈತ್ರಿ ಬಗ್ಗೆ ಗರಂ ಆಗುವಂತೆ ವಿಜೇಂದ್ರ ಆಡಿದ ಮಾತಾದ್ರೂ ಏನು? ಅಷ್ಟಕ್ಕೂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ಯಾಕೆ ಆರ್ ಅಶೋಕ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವೆ ನಡೆದಂತಹ ಮಾತುಕತೆ ಏನು ಅನ್ನೋದು ಪ್ರಶ್ನೆ. ಸಿಟ್ಟಾಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೂಲ್ ಮಾಡ್ಬಿಡ್ತಾರ ಆರ್ ಅಶೋಕ್? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮೈತ್ರಿ ಬಗ್ಗೆ ಇಲ್ಲಿನ ನಾಯಕರು ಚಕಾರ ಎತ್ತಿದ್ರು ಕೂಡ ಬಿಜೆಪಿ ಹೈಕಮಾಂಡ್ ಅಂತೂ ಈ ವಿಚಾರದಲ್ಲಿ ಎರಡನೇ ಮಾತೇ ಇಲ್ಲ, ಮೈತ್ರಿ ಮುಂದುವರಿಯುತ್ತೆ ಅನ್ನೋ ನಿರ್ಧಾರದಲ್ಲಿ ಇದಂಗೆ ಕಾಣಿಸುತ್ತೆ. ಎಚ್.ಡಿ. ಕುಮಾರಸ್ವಾಮಿ ಆರ್ ಅಶೋಕ್ ನಡುವೆ ಮಾತುಕತೆಯಾಗಿದೆ. ದೆಹಲಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿದ್ದು ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ವಿಜೇಂದ್ರ ಹೇಳಿಕೆಗೆ ಗರಂ ಹಾಕಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಸ್ಥಳೀಯ ಚುನಾವಣೆಗೆ ಪ್ರತ್ಯೇಕ ಹೋರಾಟ ಅಂತ ಎಚ್.ಡಿ. ದೇವೇಗೌಡರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡದಂಗೆ ಕಾಣಿಸ್ತಾ ಇದೆ. ಇಬ್ಬರ ಹೇಳಿಕೆಯಿಂದಲೂ ಕೂಡ ಎರಡೂ ಪಕ್ಷಗಳ ಮುಖಂಡರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಮೈತ್ರಿ ಗೊಂದಲವನ್ನ ಬಗೆಹರಿಸಿಕೊಳ್ಳೋದಕ್ಕೆ ಇಬ್ಬರ ನಾಯಕರ ಭೇಟಿಯಾಗಿದೆಯಂತೆ. ರಾಜ್ಯ ಮಟ್ಟದಲ್ಲೇ ಇದನ್ನ ಸರಿ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗಿದೆ. ಸ್ಥಳೀಯ ಚುನಾವಣೆಗೆ ಮೈತ್ರಿ ಒಟ್ಟಿಗೆ ಹೋಗೋಣ ಅಂತ ಆರ್ ಅಶೋಕ್ ಅವರು ಬೇಡಿಕೆ ಇಟ್ಟಿದ್ದಾರಂತೆ. ಒಟ್ಟಿಗೆ ಸ್ಥಳೀಯ ಚುನಾವಣೆ ಎದುರಿಸಿದ್ರೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಗೆಲ್ಲೋದಕ್ಕೆ ಸುಲಭ ಆಗುತ್ತೆ ಆ ಹಾದಿ ಅಂತ ಆರ್ ಅಶೋಕ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಮನವೊಲಿಕೆಗೆ ಮುಂದಾಕಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೈತ್ರಿ ಬಗ್ಗೆ ನಿಮಗೆ ಎರಡೂ ಪಕ್ಷದ ಈ ಫಸ್ಟ್ ಲೈನ್ ಲೀಡರ್ಸ್ ಇರ್ತಾರಲ್ಲ, ಅವರೆಲ್ಲ ಅಷ್ಟರ ಮಟ್ಟಿಗೆ ಅಸಮಾಧಾನ ಕಾಣ್ತೋ ಬಿಡ್ತೋ ಗೊತ್ತಿಲ್ಲ. ಬಟ್ ಸ್ಥಳೀಯವಾಗಿ ಕ್ಷೇತ್ರವಾರು ಕೆಲಸ ಮಾಡ್ತಿರ್ತಾರಲ್ಲ ಕಾರ್ಯಕರ್ತರು, ಮುಖಂಡರು, ಸೆಕೆಂಡ್ ಲೈನ್ ಲೀಡರ್ಸ್, ಇವರೆಲ್ಲರಿಗೂ ಕೂಡ ಮೈತ್ರಿ ಬಗ್ಗೆ ಅಸಮಾಧಾನ ಇತ್ತು. ಕಾರಣ ಈ ಹಿಂದೆ ಯಾರ ವಿರುದ್ಧ ನಾವು ಸ್ಪರ್ಧೆ ಮಾಡಿ, ಯಾರ ವಿರುದ್ಧ ನಾವು ಪ್ರಚಾರಗಳನ್ನ ಮಾಡಿದ್ವೋ, ಕೆಲಸಗಳನ್ನ ಮಾಡಿದ್ವೋ ಪಕ್ಷಕ್ಕಾಗಿ, ಅವರ ಜೊತೆಯಾಗಿ ಹೆಜ್ಜೆ ಹಾಕುವುದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಮೇಲೆ ಮೇಲೆ ಕೇಳೋದಕ್ಕೆ ಸಿಗ್ತಾ ಇತ್ತು. ಬಹುತೇಕ ಕಡೆ ನಿಮಗೆ ಈ ಲೋಕಸಭೆ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕಾರ್ಯಕರ್ತರಿಂದ ಹಿಡ್ಕೊಂಡು ಮುಖಂಡರ ತನಕ ಕೆಲಸಗಳೇ ಆಗಿಲ್ಲ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಆರೋಪಗಳಿತ್ತು. ಬಟ್ ಈಗ ಫಸ್ಟ್ ಲೈನ್ ಲೀಡರ್ಸೇ ನೀವು ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡ್ತೀರಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ, ಸೆಕೆಂಡ್ ಲೈನ್ ಲೀಡರ್ಸ್, ಸಾಮಾನ್ಯ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿತಿದ್ದಾರಲ್ಲ, ಅವರ ಮನಸ್ಥಿತಿ ಏನು? ಅವ್ರಿಗೆ ಎಷ್ಟರ ಮಟ್ಟಿಗೆ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಗೊತ್ತಾ ಈ ಹೇಳಿಕೆಯಿಂದ? ಗೊತ್ತಿಲ್ಲ. ಈ ಮೈತ್ರಿ ಗಟ್ಟಿಯಾಗಿ ಮುಂದುವರಿಯುತ್ತಾ ಅಥವಾ ಎಚ್.ಡಿ. ಕುಮಾರಸ್ವಾಮಿ ಅವರು ಮುನಿಸ್ಕೊಂಡಂಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಬುನಾದಿಯಾಗಿಟ್ಕೊಂಡು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರಲ್ಲ, ಅದನ್ನ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ಬಿಡ್ತಾರ? ಸಿಂಗಲ್ ಆಗಿ ಹೋಗೋದಕ್ಕೆ ಮೈತ್ರಿ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಡ್ತಾರ? ಇಂಥ ಪ್ರಶ್ನೆಗಳ ಹುಟ್ಕೊಂಡಿತ್ತು, ಚರ್ಚೆಗಳಾಗ್ತಾ ಇತ್ತು. ಬಟ್ ಇದ್ರ ಮಧ್ಯದಲ್ಲಿ ಇಬ್ಬರೂ ನಾಯಕರು ಕೂಡ ಕೂತ್ಕೊಂಡು ಮಾತಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಈಗ ಮೈತ್ರಿ ಅನ್ನೋದನ್ನ ಬಿಜೆಪಿ ಹೈಕಮಾಂಡ್ ತಾಕೀತು ಮಾಡಿದೆ. ಯಾರು ಕೂಡ ಮೈತ್ರಿ ಬಗ್ಗೆ ಮಾತಾಡಂಗಿಲ್ಲ, ಪ್ರತಿ ಚುನಾವಣೆಯಲ್ಲೂ ಕೂಡ ಮೈತ್ರಿ ಆಗಿ ಹೋಗಬೇಕು, ಜೆಡಿಎಸ್ ನಮ್ಮ ಜೊತೆಗೆ ಇರುತ್ತೆ ಅಂತ. ಬಟ್ ಈಗ ರಾಜಕಾರಣದ ವಿಚಾರಕ್ಕೆ ತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಫಸ್ಟ್ ಲೈನ್ ಲೀಡರ್ಸೇ ಮೈತ್ರಿ ಬಗ್ಗೆ ಅಪಸ್ವರಗಳನ್ನ ಎತ್ತುತ್ತಿದ್ದಾರೆ. ಇದರಿಂದ ಪಕ್ಷದಲ್ಲಿ ಗೊಂದಲ, ಕೆಲಸ ಮಾಡುವಂತ ಕಾರ್ಯಕರ್ತರಲ್ಲಿ ಗೊಂದಲ ಏನಾಗ್ತಾ ಇದೆ ಅಂತ? ಶ್ರುತಿ, ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಬಿಗ್ ಫೈಟ್ ಶುರುವಾಗಿರುವಂಥದ್ದು. ಅದರಲ್ಲೂ ಮಂಡ್ಯ ಭಾಗದ ನಾಯಕರು ನೋಡಿದ್ರೆ, ನಾವು ಮಂಡ್ಯದಲ್ಲಿ ಬಿಜೆಪಿ ಭದ್ರಕೋಟೆ ಮಾಡ್ತೀವಿ, ನಮ್ಗೆ ಏನಕ್ಕೆ ಮೈತ್ರಿ ಬೇಕು ಅನ್ನುವಂತಹ ಕೂಗನ್ನ ಇದೀಗ ಮೇಲೆತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಅಂದ್ರೆ ಈ ಎಲ್ಲ ಮೈತ್ರಿ ಗೊಂದಲ ಶುರುವಾಗಿದ್ದೆ ವಿಜಯೇಂದ್ರ ಅವರ ಆ ಒಂದು ಹೇಳಿಕೆಯಿಂದ. ಹೌದು, ನಾವು 2028ರ ಚುನಾವಣೆಗೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಯಾವಾಗ ಒತ್ತಿ ವಿಜಯೇಂದ್ರ ಅವರು ಹೇಳಿದ್ರು, ಈ ಒಂದು ಹೇಳಿಕೆ ದೇವೇಗೌಡರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ. ಸೊ ಹೀಗಾಗಿ ವಿಜೇಂದ್ರ ಅವರ ಹೇಳಿಕೆ ಮಾರನೇ ದಿನವೇ ದೇವೇಗೌಡರು ಸಹ ಸ್ಥಳೀಯ ಚುನಾವಣೆಗೆ ಮೈತ್ರಿ ಇಲ್ಲ, ಪ್ರತ್ಯೇಕವಾಗಿಯೇ ಹೋಗೋಣ ಅನ್ನುವಂತಹ ವಿಚಾರವನ್ನ ಎತ್ತಿದ್ರು. ಅಂದ್ರೆ ವಿಜೇಂದ್ರ ಅವರ ವಿರುದ್ಧ ಗರಂ ಆಗಿದ್ರು ದೇವೇಗೌಡರು. ಸೊ ಹೀಗಾಗಿ ಅಂದ್ರೆ ಬಿಜೆಪಿ ಹೈಕಮಾಂಡ್ ಯಾವುದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಆಗಿರ್ಬೋದು, ಮುಂದಿನ ಚುನಾವಣೆ ಆಗಿರ್ಬೋದು, ನಾವಿಬ್ರು ಕೂಡ ಒಟ್ಟಿಗೆ ಹೋಗ್ತೇವೆ, ಯಾರು ಕೂಡ ಮೈತ್ರಿ ವಿಚಾರವಾಗಿ ತುಟಿಕ್ ಪಿಟಿಕ್ ಅನ್ನುವಂತಿಲ್ಲ ಅನ್ನುವಂತಹ ಸೂಚನೆ
ಸೂಚನೆಯನ್ನ ಗಂಭೀರವಾಗಿಯೇ ಕೊಟ್ಟಿತ್ತು. ಆದ್ರೆ ಈಗ ಅಂದ್ರೆ ಇನ್ನೇನು ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ, ಇದರ ಜೊತೆಗೆ 2028ರ ಚುನಾವಣೆ ಕೂಡ ಸನಿಹದಲ್ಲೇ ಇದೆ. ಈ ಒಂದು ಚುನಾವಣೆಯ ಸನಿಹದಲ್ಲಿಯೇ ಈ ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇದೆ. ಸೊ ಹೀಗಾಗಿ ದೇವೇಗೌಡರ ಹೇಳಿಕೆ ಜೊತೆಗೆ ವಿಜಯೇಂದ್ರ ಅವರ ಹೇಳಿಕೆ ಇದೀಗ ಕಾರ್ಯಕರ್ತರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿರುವಂತದ್ದು. ಅತ್ತ ಜೆಡಿಎಸ್ ಕಾರ್ಯಕರ್ತರು ಕೂಡ ನಾವು ಪ್ರತ್ಯೇಕವಾಗಿ ಹೋಗೋಣ ಅಂದ್ರೆ, ಇತ್ತ ಬಿಜೆಪಿ ಕಾರ್ಯಕರ್ತರು ಸಹ, ಬಿಜೆಪಿ ಲೀಡರ್ಸು ಸಹ ನಾವು ಪ್ರತ್ಯೇಕವಾಗಿ ಹೋಗೋಣ, ನಮ್ಮ ಏನು ಹಳೆ ಮೈಸೂರು ಭಾಗ ಆಗಿರ್ಬೋದು, ಹಾಸನ ಆಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು, ಅಲ್ಲಿ ನಾವು ಬಿಜೆಪಿಯನ್ನೇ ಭದ್ರಕೋಟೆ ಮಾಡೋಣ, ಒಟ್ಟಿಗೆ ಹೋಗೋದು ಬೇಡ ಅನ್ನುವಂತಹ ವಿಚಾರವನ್ನ ಇದೀಗ ಬಿಜೆಪಿ ಮುಖಂಡರು ಹೇಳ್ತಾ ಇರುವಂಥದ್ದು, ಬಿಜೆಪಿ ಲೀಡರ್ಸ್ ಸಹ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ವಿಜಯೇಂದ್ರ ಅವರ ಹೇಳಿಕೆ, ಈ ಒಂದು ಮೈತ್ರಿಯಲ್ಲಿ ಆಗಿರುವಂತಹ ಗೊಂದಲಗಳು ಈಗಾಗಲೇ ಹೈಕಮಾಂಡ್ ವರ್ಗೂ ಮುಟ್ಟಿದ್ದು, ಹೈಕಮಾಂಡ್ ಸಹ ವಿಜಯೇಂದ್ರ ಅವರ ವಿರುದ್ಧ ಬೇಸರವಾಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತದೆ. ಸೊ ಹೀಗಾಗಿ ಈ ಎಲ್ಲದರಿಂದ ಎಚ್ಚೆತ್ತುಕೊಂಡಂತಹ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಇದೀಗ ಮೈತ್ರಿಯನ್ನ ಸರಿಪಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹೌದು, ಏನು ದೆಹಲಿಗೆ ತೆರಳಿದ್ರೋ ಆರ್ ಅಶೋಕ್ ಅವರು, ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಈ ಒಂದು ಮೈತ್ರಿಯನ್ನ ನಾವು ಮುಂದುವರಿಸಿಕೊಂಡು ಹೋಗೋಣ, ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಿಮ್ಮ ಪಕ್ಷದ ಮುಖಂಡರಿಗೆ ನೀವು ತಿಳಿ ಹೇಳಿ, ನಮ್ಮ ಪಕ್ಷದ ಕಾರ್ಯಕರ್ತರು ಲೀಡರ್ಸ್ಗೆ ನಾವು ತಿಳಿ ಹೇಳ್ತೀವಿ. ಸೊ ಹೀಗಾಗಿ ಅಂದ್ರೆ ಈ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಸಂಘಟನೆಯನ್ನ ಬಲ ಮಾಡಿದ್ರೆ ಮುಂದಿನ ಚುನಾವಣೆಗಳಲ್ಲಿ ಅಂದ್ರೆ 2028ರ ಚುನಾವಣೆ ಆಗಿರ್ಬೋದು, MP ಚುನಾವಣೆ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ನಾವು ಇಬ್ಬರು ಕೂಡ ಸಂಘಟನೆಯನ್ನ ಬಲ ಮಾಡ್ಕೊಂಡು ಹೋದ್ರೆ ಚುನಾವಣೆಯಲ್ಲಿ ನಮಗೆ ಸುಲಭವಾಗುತ್ತೆ ಅನ್ನುವಂತಹ ಚರ್ಚೆಯನ್ನ ಇದೀಗ ಆರ್ ಅಶೋಕ್ ಅವರು ಕುಮಾರಸ್ವಾಮಿ ಅವರ ಜೊತೆ ಮಾಡಿರುವಂತದ್ದು. ಸೊ ಹೀಗಾಗಿ ಏನು ಶನಿವಾರ ಬೆಂಗಳೂರಿನಲ್ಲಿ ಜಂಟಿ ಪತ್ರಿಕಾಗೋಷ್ಠಿ, ಅದೇ ರೀತಿಯಾಗಿ ಮೀಟಿಂಗ್ ಏನ್ ನಡೆಯಿತೋ, ಈ ಒಂದು ಮೀಟಿಂಗ್ ಅಲ್ಲಿ ಇದೆಲ್ಲದ ಗೊಂದಲಗಳಿಗೂ ಕೂಡ ತೆರೆ ಎಳೆಯುವಂತಹ ಸಾಧ್ಯತೆ ಇದೆ. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.